ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನನ್ನ ನೈಟ್ ರುಟೀನ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ನೈಟ್ ರುಟೀನ್ ಫುಲ್ ಚೇಂಜ್ ಆಗಿದೆ. ಅದು ವೀಕೆಂಡ್ ನೈಟ್ ರುಟೀನ್ ಆಗಿದೆ ಇದು. ಸೊ ಇವತ್ತಿನ ದಿನದ ಒಂದು ಸ್ಯಾಟರ್ಡೇ ನೈಟ್ ರುಟೀನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನೈಟ್ ಬಂದು ಪಲಾವ್ ಮಾಡೋಣ ಅಂತ, ಅನ್ನ ಬೇರೆ ಸಾಂಬಾರು ಬೇರೆ ಎಲ್ಲ ಮಾಡೋ ಬದಲು ಪಲಾವ್ ಮಾಡೋಣ ಅಂತ ಪಲಾವ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಒಂದು ವ್ಲಾಗ್ ಮಾಡಿಬಿಡೋಣ ಆಫ್ಟರ್ ಲಾಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ವ್ಲಾಗ್ ಮಾಡಿದ್ದು ಅದಾದಮೇಲೆ ಒಂದು ವ್ಲಾಗು ಮಾಡಿಲ್ಲ. ಸೊ ಇವಾಗ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಇನ್ಯಾಕೆ ತಡ ಮಾಡೋದು. ಹಾಗೆ ಈ ವ್ಲಾಗ್ನ ನೋಡ್ತಾ ಇರೋರು ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರಬೇಕು. ಎಸ್, ಹೌದು, ಕೆಲವೊಬ್ಬೊಬ್ಬರು ಚುಚ್ಚು ಮಾತುಗಳು ನಮಗೆ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಎಸ್, ಹೌದು, ಕೆಲವರು ಆಡುವಂತಹ ಕೆಲವೊಂದೊಂದು ಮಾತುಗಳು ನಮ್ಮ ಜೀವನದ ಶೈಲಿಯನ್ನಾಗಲಿ ಅಥವಾ ನಮ್ಮ ಜೀವನವನ್ನೇ ಚೇಂಜ್ ಮಾಡುವಂತಹ ತಾಕತ್ತು ಅದಕ್ಕಿರುತ್ತೆ ಅಂತಲೇ ಹೇಳ್ಬೋದು. ಅವರು ನೆಗೆಟಿವ್ ಆಗಿ ನಮಗೆ ಪ್ರವೋಕ್ ಮಾಡಿರ್ತಾರೆ. ಸೊ ಅದನ್ನು ನಾವು ಒಂದು ಜಿದ್ದು ಥರ ತಗೊಂಡು ನಮ್ಮ ಕೆಲಸನ ನಾವು ಮಾಡಿಕೊಂಡು ಹೋಗ್ತೀವಿ. ಆ ರೀತಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೂ ಕೂಡ ಹಾಗೆ ಹಲವಾರು ಜನಕ್ಕೆ ಕೂಡ ಆಗಿದೆ. ಇದು ಒಳ್ಳೆ ರೀತಿ ಆದರೆ ಹಾಗೆ ಇದು ಕೆಲವೊಬ್ಬೊಬ್ಬರಿಗೆ ಒಂದು ದೊಡ್ಡ ಒಂದು ಲೈಫ್ನ ಚೇಂಜ್ ಮಾಡುವಂತಹ ಒಂದೊಂದು ಚುಚ್ಚು ಮಾತು ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ಗೆ ನೀನು ಅವನಿಗಿಂತ ಏನು ಓದಲ್ಲ ಬಿಡು ಅಂತ ಅಂತಾರೆ. ಸೊ ಈ ಒಂದು ಮಾತು ಮಕ್ಕಳನ್ನ ಫುಲ್ ಚೇಂಜ್ ಮಾಡಿಬಿಡುತ್ತೆ ಅಲ್ವಾ. ಯಾಕೆ ಅವನ ಥರ ಓದಬಾರ್ದು, ನಾನು ಓದಬೇಕು ಅಂತ ಚೇಂಜ್ ಆಗುತ್ತೆ. ಅದೇ ಅಕ್ಕ ತಂಗಿ ಆ ಥರ ಇದ್ದರೆ ಅವರೂ ಅಷ್ಟೇ, ಅವಳು ಆ ಥರ ಡ್ರೆಸ್ ಹಾಕಿದ್ಲು, ನೀನು ಹಾಕಲ್ಲ ಬಿಡು ಆ ಥರ ಅಂದರೆ, ನಾನು ಯಾಕೆ ಹಾಕಲ್ಲ, ನಾನು ಹಾಕಬೇಕು. ಅವಳು ಯಾಕೆ ಓದ್ತಾಳೆ, ನಾನು ಓದಬೇಕು, ಅವಳೊಬ್ಬಳೇ ನಾವು ಓದೋದು, ನಾನು ಓದಲ್ವಾ ಅಂತ ಓದೋದು. ಸ್ಟೂಡೆಂಟ್ ಲೈಫ್ನಲ್ಲಿ ಈ ರೀತಿ ಆಗಿಬಿಟ್ರೆ ತುಂಬ ಬದಲಾವಣೆ, ಹಾಗೆ ಹೆಲ್ದಿ ಬದಲಾವಣೆ ಕೂಡ ಆಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಒಂದು 10th ಹಾಗೆ PUCಲಿ ಈ ರೀತಿಯಾದಂತಹ ಬದಲಾವಣೆಗಳು ಆಗಿಬಿಟ್ರೆ ಮಕ್ಕಳು ಗುರಿ ಮುಟ್ಟೋವರೆಗೂ ಮುಂದೆ ಹೋಗ್ತಾನೆ ಇರ್ತಾರೆ. ಸೊ ಆ ರೀತಿಯಾದ ಎಕ್ಸ್ಪೀರಿಯನ್ಸ್ 10ನೇ ಕ್ಲಾಸು ಅಥವಾ PUCಲಿ ಆದರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಸೊ ಅದಾದಮೇಲೆ ಗೃಹಿಣಿಯರಿಗೆ ನೀನೆಲ್ಲ ಅಡುಗೆ ಮಾಡ್ತೀಯಾ, ಅವರಷ್ಟು ಚೆನ್ನಾಗಿ ಮಾಡ್ತಾರೆ, ನಿನಗೆ ಮಾಡೋಕ್ಕೆ ಬರಲ್ಲ ಬಿಡು ಅಂತಾರೆ. ಸೊ ಆ ಟೈಮನ್ನು ಅವರು ಪಿಚ್ ಮಾಡಿಕೊಂಡು ಆ ಒಂದು ವರ್ಡ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಹೇಳೋದು, ಕೆಲವೊಂದೊಂದು ವಿಚಾರಗಳು ಕೆಲವ್ರಿಗೆ ಚುಚ್ಚು ಮಾತಾದ್ರೂ ಅದು ಅವರ ಜೀವನದ ಟರ್ನಿಂಗ್ ಪಾಯಿಂಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ಲು, ಹೆಲ್ತ್ ಚೆನ್ನಾಗಿರಲ್ಲ ಅಂಥವ್ರು ನೀನೆಲ್ಲಿ ಹುಷಾರಾಗ್ತೀಯ ಬಿಡು, ಅವ್ರು ನೋಡು ಎಷ್ಟು ಬೇಗ ಹುಷಾರಾದ್ರಂತೆ, ಅಲ್ಲಿ ಓಡಾಡ್ತಿದ್ದಾರಂತೆ, ಇಲ್ಲಿ ಓಡಾಡ್ತಿದ್ದಾರಂತೆ ಅಂದರೆ ಆ ರೋಗಿಗೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅಂತ ಅಂದರೆ, ನಾನು ಹುಷಾರಾಗಬೇಕು, ಚೆನ್ನಾಗಿ ಓಡಾಡಬೇಕು ನಾನು ಕೂಡ ಅನ್ನೋದು ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಆ ಒಂದು ಕೆಲವೊಂದೊಂದು ಚುಚ್ಚು ಮಾತುಗಳು ಮನುಷ್ಯನ ಒಂದು ಮನಸ್ಸಿಗೆ ನಾಟುವಂತಹ ಚುಚ್ಚು ಮಾತುಗಳು ಎಷ್ಟೋ ಜೀವನವನ್ನು ಬದಲಾಯಿಸಿದೆ. ಅದೇ ರೀತಿ ಬೇರೆಯವರು ಏನಾದರೂ ಚುಚ್ಚು ಮಾತುಗಳನ್ನು ಆಡಿದ್ರೆ ನೀವು ನೆಗೆಟಿವ್ ಆಗಿ ತಗೊಳ್ಳೋದು, ಸುಸೈಡ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನೋ ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅವರು ಏನೇ ಒಂದು ಹೇಳಿದ್ರು ಅದನ್ನು ಮೋಟಿವೇಶನ್ ಆಗಿ ತಗೊಳ್ಳಿ, ಇಲ್ಲ ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಜೀವನವನ್ನು ನೀವು ಸಾಗಿಸ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದರೆ ಸಾಕು. ಸೊ ನೀವು ಮುಂದೆ ಹೋಗ್ತೀರ. ಸೊ ಇದೆಲ್ಲ ಆದ ನಂತರ ಈ ವಿಷಯ ನಾನು ನಿಮಗೆ ಹೇಳಲೇಬೇಕು ಅನಿಸಿ ನಾನು ಹೇಳಿದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ನನಗೆ ಫಾರ್ ಎಕ್ಸಾಂಪಲ್ PUCಲಿ 2nd PUC
ಸಿಲಿ ನೀನಲ್ಲಿ ಸೈನ್ಸ್ನ ಪಾಸ್ ಮಾಡ್ತೀಯ ಬಿಡು ಅಂತ ಅಂದಿದ್ರು. ಸೊ ಆ ಒಂದು ಜಿದ್ದಿಗೆ ನಾನು ಓದಿ ನಿಯರ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ. ಸೊ ಆ ಒಂದು ಖುಷಿ ನನಗೆ ಇನ್ನೂ ಇದೆ. ಫಸ್ಟ್ ಕ್ಲಾಸಲ್ಲಿ ಅಂತ ಅಂದರೆ ನಾನು ಥರ್ಡ್ ಕ್ಲಾಸಿಗೆ ಇಳಿದಿದ್ದಂಥವಳು. ಯಾಕಂದರೆ 7th ಸ್ಟ್ಯಾಂಡರ್ಡ್ವರೆಗೂ ನಾವು ಕನ್ನಡ ಮೀಡಿಯಮ್, 7th ಆದಮೇಲೆ ನಮ್ಮದು ಇಂಗ್ಲೀಷ್ ಮೀಡಿಯಮ್ ಇದ್ದಿದ್ದು. PUCಗೆ ಸಡನ್ನಾಗಿ ನಾನು ಸೈನ್ಸ್ ತಗೊಂಡು ಫಸ್ಟ್ PUCಲಿ ಸ್ವಲ್ಪ ಡಲ್ಲಾಗೇ ಇದ್ದೆ. ಸೆಕೆಂಡ್ PUCಗೆ ಬರ್ತಿದ್ದಾಗೆ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನಾನು ಸೀರಿಯಸ್ ಆಗಿ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಕ್ಲಾಸ್ ಮೇಲೆ ಬಂದಿತ್ತು ನನಗೆ. ಆವಾಗ ನನಗೆ ತುಂಬ ಖುಷಿಯಾಗಿತ್ತು. ಹಾಗೆ ಕಾಲೇಜಲ್ಲೂ ಕೂಡ ಅಷ್ಟೇ ತುಂಬ ಶಾಕ್ ಕೂಡ ಆಗಿದ್ರು. ಪ್ರಿನ್ಸಿಪಲ್ ಕೂಡ ಕರೆದು ಮಾತಾಡಿದರು. ಸೊ ಇದು ನನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬೇರೆ ಯಾರೋ ಅಲ್ಲ, ಬೇರೊಬ್ಬರು ಟೀಚರ್ ನನಗೆ ಕಣ್ಣಬ್ಬಾಗಿ ಮಾತಾಡಿದರು. ಎಲ್ಲಿ ನೀನು ಮ್ಯಾಥ್ಸ್ ಪಾಸ್ ಮಾಡ್ತೀಯ ಬಿಡು ಅಂತ. ಬಟ್ ನನಗೆ ಮ್ಯಾಥ್ಸ್ನಲ್ಲೇ 78 ಬಂದಿದ್ದು. ನನಗೆ ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ. ಬಟ್ ಇಂಟಿಗ್ರೇಷನ್ ಪಾರ್ಟ್ ಮಾತ್ರ ನನಗೆ ಬರ್ತಾ ಇರಲಿಲ್ಲ. ಅದನ್ನ ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿಯಾಗಿ ಕಲ್ತ್ಕೊಂಡೆ ಆ ಒಂದು ಇಂಟಿಗ್ರೇಷನ್ ಪಾರ್ಟ್ನ ಅಂದರೆ ಬಾಯಾಟ್ ಮಾಡ್ತಿದ್ದೆ. ಅದರ 1 ಪೇಜು 2 ಪೇಜು ಸಮ್ನೆಲ್ಲ ನಾನು ಬಾಯಾಟ್ ಮಾಡಿದ್ದ ದಿನಗಳು ಉಂಟು. ಇವರು ಜಿದ್ದ ಮೇಲೆ ನಾನು ಕಲೀಲೇಬೇಕು, ಯಾಕೆ ಕಲಿಬಾರ್ದು. ಎಷ್ಟೋ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಎಷ್ಟೊಂದು ಪಾಠಗಳನ್ನ ನಾವು ತಲೆಯಲ್ಲಿ ತುಂಬ್ಕೊಂಡಿದ್ದೀವಿ, ಎಷ್ಟೋ ವಿಷಯಗಳನ್ನ ನಾವು ತಲೆಗೆ ತುಂಬ್ಕೊಂಡಿದ್ದೀವಿ. ಈ 2 ಪೇಜಸ್ ಇರುವಂತಹ ಒಂದು ಸಮ್ನ ನಾವು ತಲೆಗೆ ಹಾಕ್ಕೊಳಕ್ಕಾಗಲ್ವಾ? ಏನೇ ಆಗಲಿ, ಆಗಿದ್ದೇ ಆಗಲಿ, ಕಲ್ತ್ಕೊಂಡೇ ಬಿಡೋಣ ಅಂತ ಅಂದ್ಬಿಟ್ಟು ಅವತ್ತು ನಾನು ಹಠ ಮಾಡಿ ಕಲೀಲಿಲ್ಲ ಅಂತಿದ್ರೆ ಇವತ್ತು ನಾನು ಈ ಒಂದು ಸಬ್ಜೆಕ್ಟ್ನ ತಗೊಂಡು ಓದೋಕ್ಕಾಗ್ತಿರ್ಲಿಲ್ಲ. ಸೊ ನನಗಂತೂ ಆ ದಿನಗಳು ಸೆಕೆಂಡ್ PUC ದಿನಗಳಂತೂ ತುಂಬ 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 ಲೈಫ್ನ ಚೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು. ಕೆಲವು ವಿಷಯಗಳಲ್ಲಿ ಹೇಳಬೇಕು ಅಂತ ಅಂದರೆ ಲವ್ ಫೇಲ್ಯೂರ್ ಆಗಿರುತ್ತೆ. ಆ ಥರ ಇದ್ದವರು ಅಷ್ಟೇ ಹೈಸ್ಕೂಲು ಕಾಲೇಜು ಎಲ್ಲ ದಾಟ್ಕೊಂಡು ಬಂದಿರ್ತಾರೆ. ಕಾಲೇಜಲ್ಲಿ ಲವ್ ಫೇಲ್ಯೂರ್ ಆಗಿತ್ತು. ಸೊ ನೆಕ್ಸ್ಟ್ ಅವರು ಸ್ಟೆಪ್ ಏನು ಮಾಡ್ತಾರೆ ಅಂದರೆ ನಾನು ಏನಾದ್ರು ಒಂದು ಸಾಧಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಈ ರೀತಿಯಾದ ಕೆಲವೊಂದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಫೈನಲಿ ಕಿಚನ್ ಕ್ಲೀನಿಂಗ್ ಆಯಿತು. ನಾನು ಕಿಚನ್ ಕ್ಲೀನ್ ಮಾಡೇ ಒಂದು 2 ವಾರ ಆಗಿಬಿಟ್ಟಿತ್ತು ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡಿ. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ನಾನು ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಅವನಿಗೂ ಸ್ಕೂಲ್ ಇದೆ, ಸ್ವಲ್ಪ ಓದೋದು ಅದೆಲ್ಲ ಜಾಸ್ತಿ ಇರುತ್ತೆ ಅವನಿಗೆ. ಹಾಗೆ ಅವನು ಚಿಕ್ಕ ಮಕ್ಕಳಲ್ಲಿ ಅಂತ ಅಂದರೆ ಒಂದು ಕಡೆ ಕೂರಿಸಿ ಓದಿಸೋದೇ ಭಾರಿ ದೊಡ್ಡ ಟಾಸ್ಕ್ ಆಗಿರುತ್ತೆ. ಆ ಒಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಏನೇನು ಮಾಡ್ತೀನಿ ಅವ್ನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋಕ್ಕೆ. ಹಾಗೆ ಕೆಲವು ಮಕ್ಕಳು ಕೂರಲ್ಲ. ಅವರ ಕಂಪ್ಲೇಂಟ್ಸ್ ನನ್ನ ಮಗನಿಗೂ ಕಂಪ್ಲೇಂಟ್ಸ್ ಅದೇ ಬರ್ತಾಯಿತ್ತು. ಸೊ ಸ್ವಲ್ಪ ಇವಾಗ ಪರವಾಗಿಲ್ಲ. ಸೊ ಅದನ್ನು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಂದೇ ಕಡೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕು, ಒಂದೇ ವಸ್ತುವಿನ ಮೇಲೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕು, ಚೆನ್ನಾಗಿ ಓದಬೇಕು, ಒಂದೇ ಕಡೆ ಕೂರಬೇಕು ಅಂತ ನೀವೆಲ್ಲ ಮಕ್ಕಳನ್ನ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಏನು ಟಿಪ್ಪು ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಹಾಗೆ ಮಕ್ಕಳಿಗೆ ವೈಟ್ ಯೂನಿಫಾರ್ಮು, ನನ್ನ ಮಗನಿಗಂತೂ ಡೈಲಿ ವೈಟ್ ಯೂನಿಫಾರ್ಮು ಡೈಲಿ ವಾಶ್ ಮಾಡೋದಾಗಿದೆ. ತುಂಬ ದೊಡ್ಡ ತಲೆನೋವು ಇವಾಗ. ಯಾಕೆ ಅಂದರೆ ಕಲರ್ ಪೆನ್ಸಿಲ್ಸು ಕ್ರಯಾನ್ಸು ಎಲ್ಲ ಮಾಡ್ಕೊಂಬಂದ್ಬಿಟ್ಟಿರ್ತಾನೆ. ಉಜ್ಜಿ ನನಗಂತೂ ಸಾಕಾಗ್ಬಿಟ್ಟಿದೆ. ಡೈಲಿ ಯೂನಿಫಾರ್ಮ್ನ ಉಜ್ಜೋದು ತಿಕ್ಕೋದು. ನೈಟ್ 1 ಗಂಟೆ 12:30 ರಾತ್ರಿಲೆಲ್ಲ ಒಗ್ದಿದ್ದೀನಿ. ಅವತ್ತು ಯೂನಿಫಾರ್ಮ್ನ ಒಣಗಲಿಲ್ಲ, ಐರನ್ ಮಾಡಿ ಹಾಕಿ ಕಳಿಸಿದ್ದೀನಿ. ಸೊ ಭಾರಿ ಕಷ್ಟ ಆಗ್ತಿದೆ ವೈಟ್ ಯೂನಿಫಾರ್ಮು. ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ವೈಟ್ ಡ್ರೆಸ್ದು? ನನಗಂತೂ ಕೆಲವು ಸಲ ಇಂಜಿನಿಯರಿಂಗ್ ಓದಬೇಕಾದ್ರೆ ವೈಟ್ ಏಪ್ರಾನ್ನ ವಾಶ್ ಮಾಡಿ ಈ ರೀತಿಯಾಗಿ ನಾನು ಹಾಕೋತಿದ್ದೆ. ಅದಂತೂ ಭಾರಿ ನನಗೆ ಮೆಮೊರೀಸು. ಅದೇ ರೀತಿಯಾಗಿ ಇವತ್ತು ನನ್ನ ಮಗನ ಯೂನಿಫಾರ್ಮು ಒಣಗಾಕ್ತಾಯಿದ್ದೀನಿ.
ಸೊ ಸ್ವಲ್ಪ ನೀಲಿನ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ಅಂತ ಅಷ್ಟೇ. ಸೊ ನೀಟಾಗಿ ನೀಲಿ ಎಲ್ಲ ಹಾಕಿ ಕಂಫರ್ಟು ಎಲ್ಲ ಹಾಕಿ ಜಾಲಿಸಿ ಹಾಕಿಬಿಟ್ರೆ ಒಣಕೊಳ್ಳುತ್ತೆ. ಸ್ಯಾಟರ್ಡೇನೇ ಕ್ಲೀನ್ ಮಾಡಿಟ್ರೆ ಅಂದರೆ ವಾಶ್ ಮಾಡಿಟ್ರೆ ಟ್ಯೂಸ್ಡೇಗೆ ಚೆನ್ನಾಗಿ ಸಂಡೇಗೆ ಚೆನ್ನಾಗಿ ಒಣಗುತ್ತೆ ಅಂತ ಅಷ್ಟೆ. ಸೊ ಇವಾಗೆಲ್ಲ ಆಯಿತು. ಈ ಕೆಲಸ ಎಲ್ಲ ಮುಗಿದ್ರೆ ಸ್ವಲ್ಪ ನೆಮ್ಮದಿ. ರೈನಿ ಸೀಸನಲ್ಲಿ ಮದರ್ಸ್ ಕಷ್ಟ ಏನೇನೆಲ್ಲ ಇರುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈವ್ನಿಂಗ್ ಟೈಮ್ ತುಂಬ ಕಷ್ಟ ಆಗುತ್ತೆ, ನನಗೆ ಅಡ್ಜಸ್ಟ್ ಆಗಲ್ಲ. ಸೊ ಸ್ವಲ್ಪ ಆರೋಗ್ಯದಲ್ಲೂ ಏರುಪೇರು ಆಗಿದೆ. ನಮ್ಮಮ್ಮನೂ ಕೂಡ ಮನೆಗೆ ಬಂದಿದ್ದಾರೆ. ಮಗನಿಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಮಗ ಮತ್ತು ಮಗಳಿಗೆ ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಆಮೇಲೆ ಇನಿಷಿಯಲ್ ಡೇಸಲ್ಲಿ ಆ ಥರ ಆದರೆ ನೆಕ್ಸ್ಟ್ ಎಲ್ಲ ಅಡ್ಜಸ್ಟ್ ಆಗ್ತಾರೆ. ಅವನು ಅಲ್ಲಿ ಸ್ವಲ್ಪ ಯಾರೋ ಸ್ಟೂಡೆಂಟಿಗೆ ಜ್ವರ ಏನಾದ್ರು ಇತ್ತು ಅಂತ ಆದರೆ ಇವ್ರಿಗೂ ಬಂದಿರುತ್ತೆ, ಇದು ನನ್ನ ಮಗಳಿಗೆ ಬರುತ್ತೆ. ಸೊ ಹಾಗೆ ಮನೇಲೆಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ಡಿಲೇ ಆಗ್ತಾ ಇದೆ. ಆದರೂ ಆಲ್ಟರ್ನೇಟ್ ಯಾವ್ದಾದ್ರು ವೀಡಿಯೋ ಹಾಕ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡಿ, ಎಂಜಾಯ್ ಮಾಡಿ, ಹಾಗೆ ಎನ್ಕರೇಜ್ ಮಾಡಿ. ಫಸ್ಟ್ ಬಂದಂತಹ ವ್ಯೂಸು ನನಗೆ ಬರ್ತಾ ಇಲ್ಲ, ದಯವಿಟ್ಟು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳ ಕಾನ್ಸಂಟ್ರೇಷನ್ನ ಹೇಗೆ ಹೆಚ್ಚು ಮಾಡೋದು, ಒಂದೇ ಕಡೆ ಮಕ್ಕಳನ್ನ ಹೇಗೆ ಕಾನ್ಸಂಟ್ರೇಟ್ ಮಾಡಿಸಿ ಕೂರಿಸೋದು ಅನ್ನೋದು ಹೇಗೆ ಅಂದರೆ, ಒಂದು ಪ್ಲೇಟ್ಗೆ ಚಿಕ್ಕ ಚಿಕ್ಕ ಒಂದೊಂದು ಐಟಮ್ಸ್ನ ಹಾಕಿದ್ದೀನಿ ನೋಡಿ. ಕಡಲೆಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಈ ಥರ ಹಾಕಿ ಕೊಟ್ಟಿದ್ದೀನಿ. ಒಂದು ಕಾಳನ್ನು ಸೆಲೆಕ್ಟ್ ಮಾಡಿ ಒಂದು ಬೌಲ್ಗೆ ಹಾಕು ಅಂತ ಕೂರಿಸಿದ್ದೀನಿ. ಸೊ ದಟ್ ಈ ಥರ ಮಾಡಿದ್ರೆ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಅವನು ಕೂತ್ಕೊಂಡು ಒಂದು ಬೌಲ್ಗೆ ಹಾಕ್ತಾ ಇದ್ದಾನೆ. ಸೊ ಈ ರೀತಿಯಾದಂತಹ ಕೆಲಸನ ಒಂದು ದಿನಕ್ಕೆ ಒಂದು 3 ಸಲ ಮಾಡಿಸಿದ್ರೆ 3 hours ಅಲ್ಲೇ ಸ್ಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅವನು ಕೂಡ ಪ್ರಾಕ್ಟೀಸ್ ಆಗ್ತಾನೆ ಅಂತ ನಾನು ಇದನ್ನು ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ರಿಸಲ್ಟ್ ಏನಾಗುತ್ತೆ ಅನ್ನೋದು ಸದ್ಯದಲ್ಲೇ ಹೇಳ್ತೀನಿ ಕೂಡ. ಇದು ನನ್ನ ಒಂದು ಮಕ್ಕಳ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುವಂತಹ ಟಿಪ್ ಅಂತಲೇ ಹೇಳ್ಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ನೈಟ್ ಫುಲ್ ಸೆಕೆ ಇರುತ್ತೆ, ಮಾರ್ನಿಂಗ್ ನೋಡಿದ್ರೆ ಫುಲ್ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ನೈಟೆಲ್ಲ ಮಕ್ಕಳಿಗೆ ಸ್ವೆಟರು, ಟೋಪಿ ಎಲ್ಲ ಹಾಕಿ ಮಲಗಿಸ್ತಾ ಇದ್ದೀನಿ. ನಾನು ಕೂಡ ಟೋಪಿನ ಹಾಕಿ ಮಲ್ಕೋತಾ ಇದ್ದೀನಿ. ಇದು ನನ್ನ ನೈಟ್ನ ರುಟೀನು. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.